This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ನಾನು ಟೆಕ್ ಮಹೀಂದ್ರ ಕಡೆಯಿಂದ ನಮಗೆ ಜಾಬ್ ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ವೆರಿ ಅರ್ಜೆಂಟ್ ಹೈರಿಂಗ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಅವರು ಕೇಳ್ತಿಲ್ಲ. ಜಸ್ಟ್ ನಿಮ್ಮದು ಗ್ರ್ಯಾಜುಯೇಷನ್ ಆಗಿ ಫ್ರೆಷರ್ಸ್ ಏನಾದರೂ ಆಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಸ್ಯಾಲ್ರಿ ನೋಡಿದ್ರೆ ಫ್ರೆಷರ್ಸ್ಗೆ ಇವರು 27,000 ಕೊಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ಮಂತ್ಲಿ ನಿಮಗೆ 27,000 ಅನ್ನೋದು ಪ್ರೊವೈಡ್ ಮಾಡ್ತಾರೆ. 5 days ವರ್ಕ್ ಇರುತ್ತೆ, 2 days ನಿಮಗೆ ಲೀವ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ನಿಮಗೆ ಫಿಕ್ಸ್ಡ್ ವೀಕ್ ಆಫ್ ಅನ್ನೋದು ಇರುತ್ತೆ. ಓನ್ಲಿ ನೀವು ಮಂಡೇ ಟು ಫ್ರೈಡೇ ಮಾತ್ರ ವರ್ಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಕಂಪ್ನಿ ಹೆಸರು ಬಂದುಬಿಟ್ಟು ಟೆಕ್ ಮಹೀಂದ್ರ ಬಿಸ್ನೆಸ್ ಸರ್ವಿಸಸ್ ಅಂತ ಆಗಿರುತ್ತೆ. ಈ ಕಂಪ್ನಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಲೊಕೇಶನಲ್ಲಿ. ವಿ ಆರ್ ಹೈರಿಂಗ್ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ರೋಲ್ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ ಆಗಿರುತ್ತೆ. ಅಂದರೆ ಕಸ್ಟಮರ್ಸ್ಗೆ ನೀವು ಸರ್ವಿಸ್ ಅನ್ನೋದು ಕೊಡಬೇಕಾಗಿರುತ್ತೆ. ಅವ್ರಿಗೇನಾದರೂ ಕ್ವೈರೀಸ್ ಏನಾದರೂ ಡೌಟ್ಸ್ ಇದ್ದಾಗ ಅವ್ರಿಗೆ ನೀವು ಕಸ್ಟಮರ್ ಸಪೋರ್ಟ್ ಅನ್ನೋದು ನೀವು ಕೊಡಬೇಕಾಗಿರುತ್ತೆ. ಫ್ರೀ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಫ್ರೆಷರ್ಸ್ ಆಲ್ಸೋ ಎಲಿಜಿಬಲ್ ಅಲ್ವಾ, ಸೊ ನಿಮಗೆ ಫ್ರೀ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಫ್ರೀ ಟ್ರೈನಿಂಗ್ ಕೊಟ್ಟು ನಂತರನೇ ನಿಮಗೆ ಇವರು ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ನಂತರ ಇಲ್ಲಿ ವರ್ಕ್ ಲೊಕೇಶನ್ ನೋಡಿದ್ರೆ ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವೇನಾದರೂ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಏನಾದರೂ ಲೊಕೇಟ್ ಆಗಿದ್ದರೆ, ಲೈಕ್ ಬೇರೆ ಕಡೆ ಲೊಕೇಟ್ ಆಗಿದ್ದರೂ ಶಿಫ್ಟ್ ಆಗ್ಬೋದು ಅಂತ ಏನಾದರೂ ಇದ್ದರೆ, ಸೊ ದಟ್ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಗೆ ಇವರು ಹೈರ್ ಅನ್ನೋದು ಮಾಡ್ತಿದ್ದಾರೆ ಸ್ನೇಹಿತರೆ. ಕ್ವಾಲಿಫಿಕೇಷನ್ ನೋಡಿದ್ರೆ ಇಟ್ಸ್ ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಎನಿ ಗ್ರ್ಯಾಜುಯೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂತ, PUC ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ನೋಡಿದ್ರೆ 45 years ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫ್ರೆಷರ್ಸ್ ಅಪ್ ಟು 2 years ಅಂತ ಕೊಟ್ಟಿದ್ದಾರೆ. ಅಂದರೆ PUC ಪಾಸ್ ಆಗಿರೋರು ಸಹ ಅಪ್ಲೈ ಮಾಡ್ಕೋಬೋದು. ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಅಪ್ ಟು 2 years ಏನಾದರೂ ಇದ್ದರೂ ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ನೀವು ಈ ಜಾಬ್ ಲೊಕೇಶನ್ಗೆ ಹೋದ್ಮೇಲೆ ನಿಮಗೆ ಅವರು ಫಸ್ಟು ನಿಮಗೆ ಪ್ರೋಸೆಸ್ ಏನೇ ಆಗಿರುತ್ತೆ ಅಂದರೆ ಫಸ್ಟು ಸ್ಕ್ರೀನಿಂಗ್ ಅನ್ನೋದು ಮಾಡ್ತಾರೆ. ನಿಮ್ಮ ರೆಸ್ಯೂಮ್ ಅನ್ನೋದು ಇವರು ಸ್ಕ್ರೀನಿಂಗ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಂತರ ನಿಮಗೆ ಟೈಪಿಂಗ್ ಟೆಸ್ಟ್ ಅನ್ನೋದು ಕೊಡ್ತಾರೆ. ಅಟ್ಲೀಸ್ಟ್ ನೀವು ಮಿನಿಮಮ್ 20 words ಅನ್ನೋದು ನೀವು ಪರ್ ಮಿನಿಟ್ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಅಂಡ್ 80% ಅಕ್ಯುರಸಿ ಆಗಿ ಅಂದರೆ ಕರೆಕ್ಟಾಗಿ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. 20 words ಅನ್ನೋದು ನೀವು ಪರ್ ಮಿನಿಟ್ ಟೈಪ್ ಅನ್ನೋದು ಮಾಡಬೇಕಾಗಿರುತ್ತೆ. ನಂತರ ನಿಮಗೆ ವರ್ಸೆಂಟ್ ಟೆಸ್ಟ್ ಅನ್ನೋದು ಇರುತ್ತೆ. ಅದಾದಮೇಲೆ ಆಪ್ರೇಷನಲ್ ರೌಂಡ್ ಇರುತ್ತೆ. ಅದಾದಮೇಲೆ ನಿಮಗೆ HR ಆಫರ್ ಡಿಸ್ಕಷನ್ ಇಫ್ ಸೆಲೆಕ್ಟೆಡ್ ಆಗಿದ್ದರೆ ನಿಮಗೆ ಈ ರೌಂಡ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಸ್ಕಿಲ್ಸ್ ನೋಡಿದ್ರೆ ಕಸ್ಟಮರ್ ಫೋಕಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ ಅಷ್ಟೇ. ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಕರೆಕ್ಟಾಗಿ ನೀವು ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದೇನಾದರೂ ನಿಮ್ಗೆ ಏನಾದರೂ ಬಂದರೆ ಈ ಜಾಬ್ಗೆ ನೀವು ಪರ್ಫೆಕ್ಟಾಗಿ ಸೂಟ್ ಅನ್ನೋದು ಹಾಕ್ತೀರಾ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ಯಾಲ್ರಿ ಬಂದುಬಿಟ್ಟು ಫ್ರೆಷರ್ಸ್ ಅಪ್ ಟು 3.5 lakh per annum ಅಂತ ಕೊಟ್ಟಿದ್ದಾರೆ. ಫ್ರೆಷರ್ಸ್ಗೆ ಇವರು 27,000ವರೆಗೂ ಪೇ ಮಾಡ್ತಿದ್ದಾರೆ. ಮತ್ತು ಸ್ಯಾಲ್ರಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇನ್ನೂ ತುಂಬಾ ಸಿಗುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅಪ್ ಟು 5 lakh per annum ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು 5 days ವರ್ಕಿಂಗ್ ಆಗಿರುತ್ತೆ, 2 days ನಿಮಗೆ ಲೀವ್ ಇರುತ್ತೆ. ನಂತರ ರೊಟೇಷನಲ್ ಶಿಫ್ಟ್ ಅನ್ನೋದು ಇರುತ್ತಂತೆ. ಅಂದರೆ ರೊಟೇಷನಲ್ ಶಿಫ್ಟ್ ಅಂದರೆ ವೀಕ್ ಆಫ್ಸ್ ಅನ್ನೋದು ನಿಮಗೆ ರೊಟೇಷನಲ್ ಅನ್ನೋದು ಆಗ್ತಿರುತ್ತೆ. ಒಂದೊಂದು ಸಲ ನಿಮಗೆ ಸ್ಯಾಟರ್ಡೆ ಸಂಡೇ ಕೊಡ್ಬೋದು. ಒಂದೊಂದು ಸಲ ನಿಮಗೆ ಮಂಡೇ ಟು ಫ್ರೈಡೇಲಿ ಯಾವುದಾದ್ರೂ 2 days ನಿಮಗೆ ಕೊಡ್ತಾರೆ. ನಂತರ ನಿಮಗೆ ಫ್ರೀ 2-way ಟ್ರಾನ್ಸ್ಪೋರ್ಟ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಕ್ಯಾಬ್ ಫೆಸಿಲಿಟಿ ಸಹ ಇದೆ ಅಂತ ಈ ಕಂಪ್ನಿ ಕಡೆಯಿಂದ. ಅದು ಫ್ರೀ ಆಗಿರುತ್ತೆ. ನೀವೆಲ್ಲಿ ಲೊಕೇಟ್ ಆಗಿರ್ತಾರೋ ಅಲ್ಲಿಗೆ ನಿಮಗೆ ಕ್ಯಾಬ್ ಅನ್ನೋದು ಬಂದು ಅಲ್ಲಿ ನಿಮ್ಮನ್ನು ಪಿಕಪ್ ಮಾಡಿ ನಂತರ ಆಫೀಸ್ ಕೆಲಸ ಆದಮೇಲೆ ಅಲ್ಲಿ ನಿಮ್ಮನ್ನು ಡ್ರಾಪ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. 2-way ಟ್ರಾನ್ಸ್ಪೋರ್ಟ್ ಅನ್ನೋದು ಈ ಕಂಪ್ನಿ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಇಷ್ಟ ಇರುತ್ತೆ ಗೈಸ್ ಜಾಬ್ ಡೀಟೇಲ್ಸ್ ಎಲ್ಲ. ಇಂಟ್ರೆಸ್ಟ್ ಇದ್ದರೆ ನೀವು ಈ ಜಾಬ್ ವಿಡಿಯೋಗೆ ಕಮೆಂಟ್ಸಲ್ಲಿ ನೀವು ಇಂಟ್ರೆಸ್ಟೆಡ್ ಅಂತ ನನಗೆ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಪರ್ಸ್ನಲಾಗಿ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಶೇರ್ ಮಾಡ್ತೀನಿ. ನೀವು ಆ ಲೊಕೇಶನ್ಗೆ ಹೋಗ್ಬಿಟ್ಟು ವಾಕ್ ಇನ್ ಇಂಟರ್ವ್ಯೂ ಅನ್ನೋದು ಅಟೆಂಡ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರಲ್ಲ, ಇದು ವರ್ಕ್ ಫ್ರಮ್ ಆಫೀಸ್ ಜಾಬ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಕಮೆಂಟ್ಸಲ್ಲಿ ಇಂಟ್ರೆಸ್ಟ್ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಪರ್ಸ್ನಲಾಗಿ ಫುಲ್ ಡೀಟೇಲ್ಸ್ ಅನ್ನೋದು ಕಳಿಸ್ಕೊಡ್ತೀನಿ. ಸೊ ದಟ್ ನೀವು ಅಲ್ಲೋಗಿ ಇಂಟರ್ವ್ಯೂ ಅನ್ನೋದು ಅಟೆಂಡ್ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ನಂತರ 3 ಜನಕ್ಕೆ ಏನಾದರೂ ಶೇರ್ ಮಾಡಿ ನನಗೆ ಆ ಸ್ಕ್ರೀನ್ಶಾಟ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಆ ರೆಸ್ಯೂಮ್ನ ಯೂಸ್ ಮಾಡ್ಕೊಂಡು ನೀವು ಈ ಇಂಟರ್ವ್ಯೂ ಅನ್ನೋದು ನೀವು ಅಟೆಂಡ್ ಅನ್ನೋದು ಮಾಡ್ಬೋದು. ಸೊ ದಟ್ ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಇಷ್ಟ ಇರುತ್ತೆ ಗೈಸ್ ಇವತ್ತಿನ ಜಾಬ್ ವಿಡಿಯೋಲಿ. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಇದು ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರಲ್ಲ ಸ್ನೇಹಿತರೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.